ತುಮಕೂರಿನಲ್ಲಿ ಕಯಾಕಿಂಗ್ಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಜಿಲ್ಲಾಡಳಿತದಿಂದಾಗಿ ಇದೀಗ ಹಲವಾರು ಅಭ್ಯರ್ಥಿಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಇದೊಳ್ಳೆ ತುಮಕೂರು ಜಿಲ್ಲೆಗೆ ಒಂದು ಕೀರ್ತಿ ಅಂತಾನೆ ಹೇಳಬಹುದು. ರಾಷ್ಟ್ರೀಯ ಕಯಾಕಿಂಗ್ ತುಮಕೂರಿನ 17 ಪ್ರತಿಭೆಗಳು ಇದೀಗ ಉನ್ನತ ಮಟ್ಟದ ಒಂದು ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಅಲ್ಲಿ ತಮ್ಮ ಪ್ರದರ್ಶನವನ್ನು ತೋರೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಷ್ಟ್ರೀಯ ಕಯಾಕಿಂಗ್ಗೆ ತುಮಕೂರಿನ 17 ಪ್ರತಿಭೆಗಳು ಹೊರಟಿರತಕ್ಕಂತಹದ್ದು. ಇದೀಗ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಕ್ರೀಡಾಪಟುಗಳಿಗೆ ಶುಭವನ್ನ ಕೋರಿದ್ದಾರೆ, ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಕಯಾಕಿಂಗ್ ಕನಸಿಗೆ ಹೊಸ ಚೈತನ್ಯವನ್ನು ನೀಡಿರುವಂತಹದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಜಲಕ್ರೀಡಾ ತಾರೆಗಳ ರಾಷ್ಟ್ರೀಯ ಪಯಣ ಇದೀಗ ಆರಂಭವಾಗಿದೆ. ಅಮಾನಿಕೆರೆ ಬಳಿ ಕ್ರೀಡಾಪಟುಗಳಿಗೆ ಕಿಟ್ ವಿತರಣೆ ಮಾಡೋದ್ರ ಮೂಲಕವಾಗಿ ಈ ಒಂದು ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿರುವಂತಹದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಕ್ರೀಡಾಪಟುಗಳಿಗೆ ಟೀ ಶರ್ಟ್ ಹಾಗೆ ಟ್ರ್ಯಾಕ್ ಸೂಟನ್ನು ವಿತರಣೆ ಮಾಡಿದ್ದಾರೆ. ಛತ್ತೀಸ್ಗಢದತ್ತ ತುಮಕೂರಿನ ಜಲಕ್ರೀಡೆ ಪಡೆ ಪ್ರಯಾಣ ಆರಂಭ ಮಾಡಿರುವಂತಹದ್ದು. ಜೂನ್ 12 ಮತ್ತು 14ರಂದು ಛತ್ತೀಸ್ಗಢದಲ್ಲಿ ಈ ಒಂದು ಕ್ರೀಡೆ ನಡೀತಕ್ಕಂತಹದ್ದು. ರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ನಮ್ಮೂರಿನ ಯುವಕರು. ಗೆದ್ದು ಬನ್ನಿ ಅಂತ ಹೇಳಿ ಕ್ರೀಡಾಪಟುಗಳಿಗೆ ಇದೀಗ ಒಂದಿಷ್ಟು ಶುಭವನ್ನು ನೀಡಿದ್ದಾರೆ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಅಮಾನಿಕೆರೆಯಲ್ಲಿ ಕಯಾಕಿಂಗ್ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್ ಹಾಗೆ ಟ್ರ್ಯಾಕ್ ಸೂಟನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ವಿತರಣೆ ಮಾಡಿರುವಂತಹದ್ದು. ನಂತರ ವಿದ್ಯಾರ್ಥಿಗಳಿಗೆ ಛತ್ತೀಸ್ಗಢದಲ್ಲಿ ನಡೀತಕ್ಕಂಥ ನ್ಯಾಷನಲ್ ಕಯಾಕಿಂಗ್ ಹಾಗೆ ಕನೋಯಿಂಗ್ ಗೆದ್ದು ಬರಬೇಕು ಅಂತ ಹೇಳಿ ಶುಭ ಹಾರೈಕೆಯನ್ನು ನೀಡಿದ್ದಾರೆ. 36ನೇ ನ್ಯಾಷನಲ್ ಕಯಾಕಿಂಗ್ ಹಾಗೆ ಕನೋಯಿಂಗ್ ಕಾರ್ಯಕ್ರಮವು ಇದೇ ಜೂನ್ 12 ಮತ್ತು 14ರಂದು ಛತ್ತೀಸ್ಗಢದಲ್ಲಿ ನಡೀತಾ ಇದೆ. ತುಮಕೂರಿನಿಂದ ತರಬೇತಿದಾರರಾದಂತಹ 17 ಜನ ತರಬೇತಿದಾರರು ಹೋಗ್ತಾ ಇದ್ದಾರೆ. ಜೊತೆಗೆ ಹುಡುಗರು 7 ಜನ ಹಾಗೆ ಹುಡುಗಿಯರು ಕೂಡ 10 ಜನ, ಒಟ್ಟಾರೆಯಾಗಿ 17 ಜನ ಈ ಒಂದು ಛತ್ತೀಸ್ಗಢಕ್ಕೆ ಹೋಗ್ತಾ ಇರುವಂತಹದ್ದು. ಈ ಒಂದು ಛತ್ತೀಸ್ಗಢ ನಡೀತಕ್ಕಂಥ ಸ್ಪರ್ಧೆಯಲ್ಲಿ ವಿಜಯಶಾಲಿ ಆಗಬರಲಿ ಅಂತೇಳಿ ಶುಭವನ್ನು ಹಾರೈಸಿರುವಂತಹದ್ದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಈ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಮಕೂರಲ್ಲಿ ಚೆನ್ನಾಗಿ ಬೆಳೀಬೇಕು ಅಂತ ಅವರದ್ದು ವಿಷನ್. ಇವತ್ತು ಕಯಾಕಿಂಗ್ ಆ್ಯಂಡ್ ಕಯಾಕಿಂಗ್ ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 45 ಡೇಸ್ ಆಯಿತು. 20 ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಹ್ಯಾವ್ ಟ್ರೈನ್ಡ್ ಕಂಟಿನ್ಯೂಸ್ಲಿ ಇಲ್ಲಿ ತರಬೇತಿಯನ್ನು ಅವರು ತಗೊಂಡು ಇವತ್ತು ಅವರಿಗೆ ಫೈನಲ್ ಡೇ. ಅವರಿಗೆ ಕಿಟ್ಟೆಲ್ಲ ಕೊಟ್ಟು ಅವರು ಛತ್ತೀಸ್ಗಢ್ಗೆ ನ್ಯಾಷನಲ್ಸ್ಗೆ ಅವರು ಹೋಗ್ತಿದ್ದಾರೆ, ಕಯಾಕಿಂಗ್ ಆ್ಯಂಡ್ ಕನೋಯಿಂಗ್ ಅಕಾಡೆಮಿ. ಸೊ ಇದಕ್ಕೆ ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಶ್ರೀ ಗೋವಿಂದರಾಜ್ ಅವರು ಮತ್ತು ಎಲ್ಲ ಅವ್ರ ಟೀಮ್ ಮತ್ತು ಈ ಅಸೋಸಿಯೇಷನ್ ಅಧ್ಯಕ್ಷರಾದ ಕ್ಯಾಪ್ಟನ್ ದಿಲೀಪ್ ಅವರು, ಇವರೆಲ್ಲರೂ ಕೂಡ ನಮಗೆ ಭಾಳ ಸಹಕಾರ ಅವರು ಕೊಟ್ಟಿದ್ದಾರೆ. ಈ ಒಂದು ತರಬೇತಿ ಸುಮಾರು ಒಂದು 45 ಡೇಸ್ ಅವರು ಮಾಡಿದ್ದಾರೆ ಮತ್ತು ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ನ್ಯಾಷನಲ್ಸ್ ಆದಮೇಲೆ ಏಷ್ಯನ್ ಕಪ್ಗೆ ಹೋಗ್ತೀವಿ ಮತ್ತು ಅಲ್ಲಿಂದ ಒಲಿಂಪಿಕ್ಸ್ಗೆ ಹೋಗ್ತೀವಿ ಅಂತ. ಆನರಬಲ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವ್ರದ್ದು ವಿಷನ್ ಇಲ್ಲಿ ಟ್ರೈನ್ ಆಗುವ ಒಂದು ಮಗು ಒಲಿಂಪಿಕ್ಸ್ ಮೆಡಲನ್ನು ಗೆಲ್ಲಬೇಕು ಅನ್ನೋದೇ. ಸೊ ಅದರದ್ದು ಒಂದು ಫಸ್ಟು ಹೆಜ್ಜೆ ಅಂತ ಹೇಳಬೇಕು. ಅಮಾನಿಕೆರೆ ಲೇಕ್ ಆಲ್ಮೋಸ್ಟ್ 3 ಇಯರ್ಸ್ ಬ್ಯಾಕ್ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದನ್ನು ಸತತವಾಗಿ ನಾವು ಪ್ರಯತ್ನಗಳನ್ನು ಮಾಡಿ ಕ್ಲೀನಪ್ ಮಾಡಿದ್ವಿ ಮತ್ತು ಇಲ್ಲಿ ಸುಮಾರು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾಯಿದ್ವಿ. ಫ್ಲೋಟಿಂಗ್ ರೆಸ್ಟೋರೆಂಟ್, ಜಿಪ್ ಲೈನು. ಸೊ ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರೋದರಿಂದ ಇಲ್ಲಿ ಇನ್ನೂ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ತಬೂಬಿಯಾ ರೋಸಿಯಾ ಅಂತ ಚೆರಿ ಬ್ಲಾಸಮ್ ಪ್ಲ್ಯಾಂಟ್ ಏನಿದೆ, ಸುಮಾರು 600 ಗಿಡಗಳನ್ನು ನಾವು ಇಲ್ಲಿ ಲೇಕ್ ಸುತ್ತ ನಾವು ಇದು ಪ್ಲ್ಯಾಂಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸದ್ಯದಲ್ಲಿನೇ ಅದನ್ನು ಮಾಡ್ತೀವಿ. ಈಗಾಗಲೇ ಪ್ಲ್ಯಾನ್ಸನ್ನು ಖರೀದು ಮಾಡಿದ್ವಿ. ತಬೂಬಿಯಾ ರೋಸಿಯಾ ಅಂತ ಚೆರಿ ಬ್ಲಾಸಮ್. ಸೊ ನಮಗೆ ಅಮಾನಿಕೆರೆ ಲೇಕ್ಗೆ ಒಂದು ಗುರ್ತು ಸಿಗಬೇಕು, ಜನರಿಗೆ ನೆರಳು ಆಗುತ್ತದೆ ಮತ್ತು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಜನ ಬರಬೇಕು. ಬೇರೆ ಬೇರೆ ಜಿಲ್ಲೆಯಿಂದ, ಬ್ಯಾಂಗ್ಳೂರಿಂದ ಬಂದು ನೋಡಬೇಕು. ಸೊ ಆ ಥರ ಒಂದು ಲ್ಯಾಂಡ್ ಮಾರ್ಕ್ ಒಂದು ಮಾಡಬೇಕು ಅಂತ ನಮಗೆ ಒಂದು ವಿಷನ್ ಇತ್ತು. ಹಾಗಾಗಿ ತಬೂಬಿಯಾ ರೋಸಿಯಾ ಈ ಪಿಂಕ್ ಕಲರಲ್ಲಿ ಚೆರಿ ಬ್ಲಾಸಮ್ ಅಂತ ಇಟ್ ಈಸ್ ಕರಿತೀವಿ. ಬ್ಯಾಂಗ್ಳೂರಲ್ಲಿ ಸುಮಾರು ಸ್ಟ್ರೀಟ್ಸಲ್ಲಿ ಇರುತ್ತದೆ, ಒಂದಷ್ಟು ಸೀಸನಲ್ಲಿ ಬರುತ್ತೆ. ಸೊ ಅದು ನಮ್ಮ ಲೇಕ್ ಸುತ್ತ ಇದ್ದರೆ ಭಾಳ ಸುಂದರವಾಗಿ ಇರುತ್ತದೆ. ಅದನ್ನೇ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗುತ್ತೆ. ಅದನ್ನು ನೋಡಲಿಕ್ಕೆ ಜನ ಬರ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಆನರಬಲ್ DCM ಅವ್ರ ಡೈರೆಕ್ಷನ್ಸ್ ಮೇರೆಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ವಿದಿನ್ ಅ ವೀಕ್ಸ್ ಟೈಮ್ ಅದನ್ನು ಪ್ಲ್ಯಾಂಟ್ ಮಾಡ್ತೀವಿ. ಸೊ ಮೇ ಬಿ 1 or 2 ಇಯರ್ಸಲ್ಲಿ ಈ ಅಮಾನಿಕೆರೆ ಲೇಕ್ ಒಂದು ಚೆರಿ ಬ್ಲಾಸಮ್ ಲೇಕ್ ಅಂತಲೇ ಕರಿಬೋದು. ಸೊ ಆ ಥರ ಇರುತ್ತೆ. ಪ್ಲಸ್ ನೆರಳು ಕೂಡ ಜನರಿಗೆ ಸಿಗುತ್ತದೆ. ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಕಿಟ್ಸ್ ಕೊಟ್ಟಿದ್ದು ಅವ್ರು ನ್ಯಾಷನಲ್ಸನ್ನು ಗೆದ್ದು ಮತ್ತೆ ಬರಬೇಕು ಅಂತ ಅವರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತೆಲ್ಲ ನೀವು ಇದು ನೋಡ್ತಾ ಇದ್ದೀರಾ, ನಮ್ಮಲ್ಲಿ ಸ್ಟೇಟ್ ಒಲಿಂಪಿಕ್ಸ್ ತುಮಕೂರು ಅಲ್ಲಿ ಆಯಿತು. ಆ ಒಂದು
ಒಂದು ಉತ್ತೇಜನ ಪಡ್ಕೊಂಡು ನಾವು ಒಂದು ಕಯಾಕಿಂಗ್ ಅಕಾಡೆಮಿಯನ್ನು ಮೊನ್ನೆ ಅದನ್ನು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ, ಯಾಕೆ ನಮಗೆ ಮೇಡಮ್ಮೇ ಅವರು ನಮಗೆ ಚೇರ್ಮನ್ ಆಗಿರೋದ್ರಿಂದ ಅವರ ಒಂದು ನಿರ್ದೇಶನದ ಮೇರೆಗೆ ಒಂದು ಅಕಾಡೆಮಿನ ಸ್ಥಾಪಿಸೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದು. ಏನು ಇವತ್ತು ನೀವು ನೋಡ್ತಾ ಇದ್ದೀರ, ಮಕ್ಕಳು ಸುಮಾರು 2 ತಿಂಗಳಿಂದ ಒಂದು ಅಕಾಡೆಮಿಯಲ್ಲಿ ಒಂದು ಟ್ರೈನಿಂಗನ್ನು ತಗೊಂಡು ಯಶಸ್ವಿಯಾಗಿ ಒಂದು ಟ್ರೈನಿಂಗನ್ನು ಮುಗಿಸಿದ್ದಾರೆ. ಈಗ ನೆಕ್ಸ್ಟ್ ಅವರು ಏಷ್ಯಾ ಗೇಮ್ಸ್ ಇರ್ಬೋದು, ನೆಕ್ಸ್ಟ್ ಗೇಮ್ಸ್ಗಳಿಗೆ ರೆಡಿಯಾಗಿ ಅವ್ರು ನೆಕ್ಸ್ಟ್ ಗೇಮ್ಸನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ಮಣಿಕೆರೆ ಸಾಕಷ್ಟು ಒಂದು ಸ್ಪೋರ್ಟ್ಸ್ಗೆ ಉತ್ತೇಜನ ಕೊಡೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ. ಅದನ್ನು ಮುಂದಿನ ದಿನಗಳು ಅದನ್ನು ಉಪಯೋಗಿಸ್ಕೊತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಅದೇ ಥರ ಏನು ಈ ಒಂದು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಈ ಮಳೆಗಾಲದಲ್ಲಿ ನಾವು ಸುಮಾರು ಒಂದು 5.5 ಕಿಲೋಮೀಟ್ರ್ ಏನು ನಮ್ಮದು ವಾಕ್ಪಾತ್ ಇದೆ. ವಾಕ್ಪಾತ್ ಒಳಗಡೆ ಇರತಕ್ಕಂಥ ಸ್ಪೇಸಲ್ಲಿ ತಬುಬಿಯ ರೋಸಿಯಾ ಅಂತೇಳಿ ಒಂದು ಪ್ಲ್ಯಾಂಟೇಷನನ್ನು ಮಾಡಿ, ಅದು ಸುಮಾರು 3 ರಿಂದ 4 ವರ್ಷದಲ್ಲಿ ಅದು ಹೂವು ಬಿಟ್ಟು ಒಂದು ಒಳ್ಳೆಯ ಒಂದು ಗ್ರೀನರಿಯಾಗಿ ಅದನ್ನು ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ. ಅದೇ ಥರ ಈ ಅಮೀನ್ಕೆರೆಯಲ್ಲೂ ತುಮಕೂರು ನಮ್ಮದು ಕಯಾಕಿಂಗ್ ಅಕಾಡೆಮಿ ಮಕ್ಕಳಿಗೆ ಸ್ಟೇಟ್ ಕೋಚಿಂಗ್ ಕ್ಯಾಂಪ್, ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ ನೆಕ್ಸ್ಟ್ ಮಂತು, ದಿಸ್ ಮಂತ್ ಜೂನ್ ಫ್ರಮ್ 12 to 14 ಅಲ್ಲಿ ರಾಯ್ಪುರ್, ಛತ್ತೀಸ್ಗಢ. ಸೊ ಅದಕ್ಕೆ ನಮ್ಮ ಟೀಮ್ ಪ್ರಿಪೇರ್ ಮಾಡೋದಕ್ಕೆಂದರೆ ಬ್ಯಾಂಗ್ಳೂರು ಸ್ವಲ್ಪ ಒಂದು ಲೇಕ್ ಇಶ್ಯೂ ಇದೆ, ಕ್ಲಿಯರೆನ್ಸ್ ಇಲ್ಲ, ಅದು ಸ್ವಲ್ಪ ಕ್ಲೀನಿಂಗ್ ಇಲ್ಲ ಲೇಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ಲ, ಅಲ್ಲಿ ವಾಟರ್ ಐಸನ್ ಜಾಸ್ತಿ ಇದೆ. ಸೊ ಅದಕ್ಕೆ ಇಲ್ಲಿ ಬಂದು ನಾನು ಎಲ್ಲ ಟ್ರೈನಿಂಗ್ ಮಾಡ್ತಾರೆ ಲಾಸ್ಟ್ 2 months ನಮ್ಮದಕ್ಕೂ. ಏಕೆಂದರೆ ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಸ್ ಟು ಎಂಟೈರ್ ತುಮಕೂರು ಜನತೆಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಸಪೋರ್ಟ್ ಮಾಡಿದ್ದೇನೆ ಸ್ಟೇಟ್ ಗೇಮ್ಸ್ ಆದಮೇಲೆ. ಪ್ಲಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಹೇಬ್ ಪರಮೇಶ್ವರ್ ಸರ್ಗೆ ಹೆಲ್ಪ್ ಮಾಡಿದೆ ಎಲ್ಲದು. ಪ್ಲಸ್ ನಮ್ಮದು ಶ್ರೀ ಶುಭಾ ಕಲ್ಯಾಣ್ ಮೇಡಮ್ DC ತುಮಕೂರಿಗೆ, ಪ್ಲಸ್ ಟುಡಾ ಕಮಿಷನರು ನಮ್ಮ ಉಮೇಶ್ ಸರ್ಗೆ, ಅವರೆಲ್ಲ ನಮಗೊಂದು ಇಷ್ಟೊಂದು ಹೆಲ್ಪ್ ಮಾಡಿದೆ. ಅಂದರೆ ವಿ ನೆವರ್ ಥಾಟ್ ದಟ್ ಇಷ್ಟು ಬೇಗ ಒಂದು ನಮಗೆ ಬೋಟ್ ಶೆಡ್ ಮಾಡಿಕೊಟ್ಟಿದ್ದೀನಿ. ಒಂದು ಇಲ್ಲಿ ನೋಡಿಬಿಡುವುದು ಬೋಟ್ ಜಟ್ಟಿ ಇದೆ, ಇಲ್ಲಿ ರಾಫ್ಟ್ ಬೋಟ್ ಹಿಡಿಯೋಕ್ಕೆ ಜಾಗ, ಅದು ಒಂದು ಕ್ಲಿಯರೆನ್ಸ್ ಮಾಡಿಕೊಟ್ಟಿದೆ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ನಮ್ಮ ರಿಕ್ವೆಸ್ಟ್ ಮಾಡ್ತೀನಿ ಡಾಕ್ಟರ್ ಪರಮೇಶ್ವರ್ ಸರ್ ಹತ್ರ, ಇಲ್ಲಿ ಒಂದು ಕಂಟಿನ್ಯೂ ಇದೇ ಥರ ಕ್ಯಾಂಪ್ ಒಂದು ರನ್ ಮಾಡಬೇಕು ಇನ್ ಫ್ಯೂಚರ್. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ಜೂನ್ 12 to 14 ನ್ಯಾಷನಲ್ ಚಾಂಪಿಯನ್ಶಿಪ್ ಛತ್ತೀಸ್ಗಢನ ಹತ್ರ ಇದೆ. ಸೊ ನಮ್ಮದು 17 ಮಕ್ಕಳು ಇಲ್ಲಿಂದ ಪ್ರಾಕ್ಟೀಸ್ ಮಾಡಿದ್ದು. ಇಲ್ಲಿ ಎಲ್ಲ ಫುಲ್ ಆಪರ್ಚುನಿಟಿ ಎಲ್ಲ ಚೆನ್ನಾಗಿದೆ, ಮಾಡಲ್ ಚಾನ್ಸ್ ಇದೆ. ಇದು ಕೆರೆ ತುಂಬ ಚೆನ್ನಾಗಿದೆ, ಪ್ರಾಕ್ಟೀಸ್ಗೆಲ್ಲ ತುಂಬ ದೊಡ್ಡದು ಲೇಕ್, ಕ್ಲೀನ್ ಲೇಕ್ ಅಷ್ಟಿದೆ. ತುಂಬ ಜನ ಲೇಕ್ ಪ್ರಾಕ್ಟೀಸ್ ಮಾಡೋದಕ್ಕೂ ತುಂಬ ಅಡ್ವಾಂಟೇಜ್ ಇದೆ. ಲಾಸ್ಟ್ ಅವರೆಲ್ಲ ಫುಲ್ ಹ್ಯಾಪಿ. ಯಾಕಂದರೆ ಬ್ಯಾಂಗ್ಳೂರು ಲೇಕೆಲ್ಲ ಸ್ವಲ್ಪ ಡೇಟಿ ಇದೆ, ಇದು ತುಂಬ ಕ್ಲೀನ್ ಇದೆ, ಅದಕ್ಕೂ ಮಕ್ಕಳೆಲ್ಲ ತುಂಬ ಹ್ಯಾಪಿ ಇದೆ.